ತಡೆಮುಳ್ಳು ಈ ನಾಗಾನಂದನ ಎಂಬುದನ್ನು ನೀನು ಅರಿ. ನಾನು ನಿನ್ನ ಮುಡಿಯ ಮೇಲಾಡುತ್ತಿರುವ ಸಾವಿನ ಸಿಡಿಲು ನವನಂದರ ಪ್ರೇಮಾತ್ಮಕ ಪ್ರತೀಕಾರ ಹುರಿದರು. ಈಗ ಈ ಮೌರ್ಯ ವಂಶ ವಿಧ್ವಂಸನದ ಉರುಳು ಯಾರಲ್ಲಿ ಇನ್ನಷ್ಟು ಬದುಕಲಿ. ಯಾರಲ್ಲಿ ಕಂಠ ಹರಿದುಕೊಂಡರೂ ಇಲ್ಲ, ಎದೆ ಒಡೆದುಕೊಂಡರೂ ಇಲ್ಲ. ಅರಮನೆಯೇನು ನಿರ್ಜನ ಅರಣ್ಯವಾಯಿತು. ಕಿಂಕರರೆಲ್ಲ ಕಿವುಡರಾದರೆ ಆಳು ಕಾಳುಗಳು ಎಲ್ಲಿ ಹಾಳಾದು. ಯಾರಲ್ಲಿ ಮತ್ತಷ್ಟು ಬದುಕಲು ಬಯಸಿದ್ದು ಮಧು, ಬಂದದ್ದು ವಧು. ಸಗ್ಗದ ಸೊಬಗೆ ಧರೆಗಿಳಿದು ಬಂದದ್ದು. ಬೆಳದಿಂಗಳ ಬೆಳಕೆ ಬೆಳೆದು ನಿಂದನು. ನೀನಾರು ಸುಂದರಿ, ನಾಪಲೋಕದ ಕಮನೀಯ ಕನಕ ಕಲ್ಪಲತೆಯು, ಕವಿಕಾಲ ಕಲ್ಪನೆಯ ದೇವತೆ. ನಿನ್ನನ್ನು ರೂಪಿಸಿದ ಆ ಸ್ವರ್ಣ ಶಿಲ್ಪಿ ಸೃಷ್ಟಿಕರ್ತನ ಶ್ರಮ ಸಾರ್ಥಕವಾಯಿತು. ಮೌನ ಬೇಕೆ ಮನಸ್ಸಿಗೆ ಮಾತಾಡು. ನಿನಗೇನು ಬೇಕು ಕೇಳು. ರಜನೀಯ ಮಣಿದೀಪವಾಗಿ ವಿರಾಜಮಾನವಾಗಿ ರಾರಾಜಿಸುತ್ತಿರುವ ಆ ನಭೋಮಂಡಲದ ನವಕೋಟಿ ನಕ್ಷತ್ರಗಳನ್ನೆಲ್ಲ ಒಟ್ಟುಗೂಡಿಸಿ ನಿನ್ನ ಕೊರಳ ಮಾಲೆಯಾಗಿ ತೊಡಿಸಲೇ ಇಲ್ಲ. ನೈದಿಲೆ ನಲ್ಲನಾಯಿ ಕೌಮುದಿಯನ್ನು ಚೆಲ್ಲುತ್ತಿರುವ ಆ ಹುಣ್ಣಿಮೆಯ ಚಂದ್ರನನ್ನು ನಿನ್ನ ಸಿರಿಮುಡಿಯ ಹೂವಾಗಿ ಬಿಡಿಸಲೇ. ಹೇಳು, ಮಾತಾ ಹೋಗಲಿ. ಇನ್ನಷ್ಟು ಮಧುಸುರಿ. ಗಗನವೇ ಮೈ ಮರೆಯು. ಇಂದು ನನ್ನ ಪ್ರತೀಕಾರದ ಪ್ರತಿಜ್ಞೆಗೆ ಪೂರ್ಣ ಫಲ ಪ್ರಾಪ್ತಿಯಾಗುವ ಇನ್ನೆಲ್ಲಿಯ ಸಾಮ್ರಾಟ್, ಇನ್ನೆಲ್ಲಿಯ ಅಶೋಕ. ಈಗಾಗಲೇ ಗಡಿನಾಡಿಗೆ ತೆರಳಿದ್ದ ಅಶೋಕನನ್ನು ನಮ್ಮ ಕಡೆಯವರು ಕೆಡವಿ ಅವನ ಕಥೆಯನ್ನು ಮುಗಿಸಿರಬೇಕು. ಇಂದಿನಿಂದ ನಾನೇ ಈ ಮಗದ ಸಾಮ್ರಾಜ್ಯದ ಸಾರ್ವಭೌಮ. ನೀನೇ ಪಟ್ಟವೇ. ನಾನೇ ಸಾಮ್ರಾಟ್, ನೀನೇ ಸಾಮ್ರಾಟ್. ನಾನೇ ಸಾಮ್ರಾಟ್, ನೀನೇ ಸಾಮ್ರಾಟ್. ಏನಾಯ್ತು?
ಏನಾಯ್ತು ಹೇಳು. ನಾಗದಮ್ಮನ ಮಹಾಪ್ರಭುಗಳಿಗೆ ಮಂಗಳವಾಯಿತು. ನಂದಿ ಪಂಡಿತರೇ, ಈ ಅಮಂಗಳವನ್ನು ಪರೀಕ್ಷೆ ಮಾಡಿ ನೋಡಿ. ಪ್ರಭುಗಳಿಗೆ ವಿಷಪ್ರಾಶನವಾಗಿದೆ. ನಿಜವೇ? ನಾಗನಂದನಿಗೆ ವಿಷಪ್ರಾಶನವೇ? ಸತ್ಯ ಪ್ರಭು. ನಿಮ್ಮ ಮಾತನ್ನು ನಂಬಲೇ ಪಂಡಿತರೇ? ನಂಬಿ ಪ್ರಭು. ನನ್ನ ಮಾತಿನಲ್ಲಿ ಅನುಮಾನವಿದ್ದರೆ ಈ ಉಳಿದಿರುವ ಪಟ್ಟಣದಲ್ಲಿರುವಂತಹ ವಧುವನ್ನ ಪ್ರಾಣಜೀವದ ಮೇಲೆ ಪ್ರಯೋಗ ಮಾಡಬಹುದು. ಅಂದರೆ ನಾನು ನಾಗನಂದನಿಗೆ ಕೊಟ್ಟಿರುವ ವಿಷ ನಿಜವೆಂದು ನಿಮ್ಮ ಮಾತಿನಲ್ಲಿ ನಂಬಿಕೆ. ಆದರೆ ಒಂದು ಅರಗಳಿಗೆ ನನಗೆ ಅವಕಾಶವನ್ನು ಕೊಡಿ. ಏನಿದು? ರಕ್ತದಲ್ಲಿ ವಿಷ ಬೆರೆತಿದ್ದರೂ ಸರಿ, ಅರಗಳಿಗೆಯಲ್ಲಿ ವಿಷವನ್ನು ಬೇರ್ಪಡಿಸುವ ದಿವ್ಯ ಔಷಧಿ ಅಮರ ಸಂಜೀವಿನಿ. ಅಮರ ಸಂಜೀವಿನಿ. ನಾನು ಕೊಟ್ಟ ವಿಷ ನಾಗನಂದನ ಜೀವವನ್ನು ತೆಗೆದಿವೆ ಎಂಬ ಅನುಮಾನ ನನಗಿತ್ತು. ನಿಮ್ಮ ಮಾತಿನಿಂದ ಅದು ಸ್ಥಿರಪಟ್ಟಂತಾಯಿತು. ಭಯಪಡಬೇಡಿ ಪಂಡಿತರೇ, ಭಯಪಡಬೇಡಿ. ಹೆದರಬೇಕಾದ ಚಿಂತೆ, ಭಯಪಡಬೇಡಿ. ಜೊತೆಯಲ್ಲಿ ಸಾವಿನ ಸಂಕಟ, ಉದರದಲ್ಲಿ ಉರಿ. ಅಶೋಕ, ಉಳಿಸು, ನನ್ನನ್ನು ಉಳಿಸು. ನಾಗನಂದನ, ನೀನು ನನ್ನ ಶತ್ರುವಾಗಿದ್ದರೆ ಉಳಿಸಬಹುದಾಗಿತ್ತು. ಆದರೆ ನೀನು ಪದವಿ ಪ್ರತಿಷ್ಠೆಗಳಿಂದ ನನ್ನ ರಾಜ್ಯದ ಮೇಲೆ ಕಣ್ಣಿಟ್ಟು, ಅದರಿಂದ ನಿನಗೆ ಈ ಚಂಡಾಳ ಪಂಡಿತರೇ, ಭಯಪಡಬೇಡಿ. ನೀವು ಸ್ವಲ್ಪ ಕಾಲ ನಮ್ಮ ಸೆರೆಯಲ್ಲಿರಬೇಕು. ನಾವೇನು ತಪ್ಪು ಮಾಡಿದೆವು? ನಮಗೇಕೆ ಸರ? ನಿಮ್ಮದೇನು ತಪ್ಪಿಲ್ಲ. ನನ್ನ ತಪ್ಪಿಗಾಗಿ ಹಗರಣವೆಲ್ಲ ಶಾಂತವಾಗುವವರೆಗೂ ನೀವು ಸೆರೆಯಲ್ಲಿ ಆದಷ್ಟು ಬೇಗನೆ ನಿಮಗೆ ಯಾವುದೇ ತೊಂದರೆಯಾಗಂತೆ ಬಿಡಿಸಿಕೊಡುತ್ತೀವಿ. ಯಾರಲ್ಲಿ ಎಡದೈವರನ್ನು ಸೆರೆಯಲ್ಲಿ ನಾಗನಂದನ, ನೀನೆಂತ ನಿರ್ಗುಣ. ನನ್ನ ಪದವಿ ಪ್ರತಿಷ್ಠೆಗೆ ಆಸೆಪಟ್ಟು ನಮ್ಮ ನಾಡನ್ನೇ ಕಬಳಿಸುವ ನನಗೆ ದ್ರೋಹ